ನಮಸ್ಕಾರ. ವಿಡಿಯೋ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರ್ಬಸರ್ಸ್ ಎನ್ಯುಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದ ವಿಷಯ ಪ್ರೆಸೆಂಟ್ ಟೆನ್ಸ್ ಮತ್ತು ಅದರ ಉಪ ಟೆನ್ಸ್ಗಳಾದಂತಹ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ನೆಗೆಟಿವ್ ವಾಕ್ಯಗಳನ್ನು ಹೇಗೆ ರಚನೆ ಮಾಡಿಕೊಳ್ಬೇಕು. ಎಸ್ ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಪ್ರಯತ್ನ ಮಾತೃಭಾಷೆಯಾದ ನಮ್ಮ ಕನ್ನಡದ ಮೂಲಕನೇ ಇಂಗ್ಲಿಷನ್ನು ಕಲಿಯುವ ಪ್ರಯತ್ನ. ಆದ್ರಿಂದ ನಾನು ಪದೇ ಪದೇ ಹೇಳ್ತಾರ, ಇವತ್ತು ಕೂಡ ಅದನ್ನೇ ನಾನು ಪುನರಾವರ್ತನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ವಾಕ್ಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನಾವು ಇಂಗ್ಲಿಷ್ ವಾಕ್ಯಗಳನ್ನು ಬರೆಯೋಕ್ಕಿಂತ ಮುಂಚೆ ಏನು ಹೇಳ್ಬೇಕು ಅನ್ನೋದು ನಮ್ಮ ಭಾಷೆಯಲ್ಲಿ ನಮಗೆ ಚೆನ್ನಾಗಿ ಅರ್ಥ ಆಗಿರೋದ್ರಿಂದ ಅಂತ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಬರೀತಾರೆ, ಯಾವ ಪದಗಳನ್ನು ಬಳಸ್ತಾರೆ ಅಂತ ತಿಳ್ಕೊಳ್ಳೋಕೆ ಸುಲಭ. ಇಲ್ದಿದ್ರೆ ಸುಮ್ಮನೆ ಇಂಗ್ಲಿಷ್ನಲ್ಲೇ ವಾಕ್ಯಗಳನ್ನ ರಚನೆ ಮಾಡೋದ್ರಿಂದ ರಚನೆ ಆದ ನಂತರ ಆ ವಾಕ್ಯ, ಇಂಗ್ಲಿಷ್ ವಾಕ್ಯ ನಾನು ಏನು ಹೇಳಲಿಕ್ಕೆ ಬಯಸಿದೀನೋ ಅದನ್ನೇ ಹೇಳುತ್ತೋ ಅಥವಾ ಇನ್ನು ಬೇರೆ ಏನಾದ್ರೂ ಹೇಳುತ್ತೋ ಅಥವಾ ವಾಕ್ಯ ಸರಿ ತಪ್ಪಿದೆಯೋ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಕನ್ನಡದಲ್ಲಿ ವಾಕ್ಯಗಳನ್ನು ಸರಿಯಾಗಿ ರಚನೆ ಮಾಡ್ಕೊಳ್ಬೇಕು. ಕನ್ನಡದ ಮೂಲಕ ನಾ ಏನನ್ನ ಬರೀಲಿಕ್ಕೆ ಅಥವಾ ಏನನ್ನ ಹೇಳಲಿಕ್ಕೆ ಹೋಗ್ತಾ ಇದೀನೋ ಸ್ಪಷ್ಟಪಡಿಸ್ಕೊಂಡಿರ್ಬೇಕು. ಉದಾಹರಣೆಗಾಗಿ, ನನ್ನ ಗೆಳೆಯನು ಇಂದು ಬೆಂಗಳೂರಿಗೆ ಹೋಗುತ್ತಾನೆ ಅನ್ಬೇಕಾಗಿದೆಯೋ ಅಥವಾ ಹೋಗುತ್ತಿದ್ದಾನೆ ಅನ್ಬೇಕಾಗಿದೆಯೋ, ಹೋಗಿದ್ದಾನೆ ಅನ್ಬೇಕಾಗಿದೆಯೋ, ಹೋದನು ಅನ್ಬೇಕಾಗಿದೆಯೋ, ಹೋಗಬೇಕು ಅನ್ಬೇಕಾಗಿದೆಯೋ, ಹೋಗಬಹುದು ಅಂತ ಅನ್ಬೇಕಾಗಿದೆಯೋ, ಇವೆಲ್ಲ ಭಿನ್ನ ಭಿನ್ನ ವಾಕ್ಯಗಳು. ಈ ಭಿನ್ನಗಳು ನಾನು ಏನನ್ನ ಹೇಳಲಿಕ್ಕೆ ಹೋಗ್ತೀನೋ ಅದನ್ನ ಅರ್ಥ ಕೊಡ್ತಿರ್ತಾವೆ ಕನ್ನಡದಲ್ಲಿ. ಆದ್ರೆ ಈ ಭಿನ್ನತೆಗಳು ನಮಗೆ ಕನ್ನಡದಲ್ಲಿ ಸರಿ ಅನಿಸಿದಾಗ ಇಂಗ್ಲಿಷ್ ನಲ್ಲಿ ಅಂತ ಪದಗಳು ಯಾವುವು ಅಂತ ತಿಳ್ಕೊಂಡು ವಾಕ್ಯ ರಚನೆ ಮಾಡಿದಾಗ ಇಂಗ್ಲಿಷ್ ವಾಕ್ಯ ಕೂಡ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವೋ ಆ ಅರ್ಥವನ್ನ ಆ ಇಂಗ್ಲಿಷ್ ವಾಕ್ಯ ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ. ಆದ್ರಿಂದ ನೀವು ಕನ್ನಡದಲ್ಲಿ ಎಂತ ವಾಕ್ಯಗಳನ್ನಾದ್ರೂ ರಚನೆ ಮಾಡಿಕೊಡ್ರಿ. ಅದು ಆಡು ಭಾಷೆಯಲ್ಲಿನ ಕನ್ನಡ ಆಗಿರ್ಬೋದು, ಗ್ರಾಂಥಿಕ ಕನ್ನಡ ಆಗಿರ್ಬೋದು. ಈಗ ಅವರು ಅಲ್ಲಿ ಕ್ರಿಕೆಟ್ ಆಡಾಕತ್ಯಾರ, ಅದು ಕೂಡ ಒಂದು ವಾಕ್ಯನ. ಈ ವಾಕ್ಯಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಕನ್ನಡ ವಾಕ್ಯದಲ್ಲಿ ವಾಕ್ಯದ ಪದಗಳನ್ನ ಎಲ್ಲಿ ಬೇಕಾದಲ್ಲಿ ಇಡ್ಬೋದು. ನಾನು ಆಗಾಗ ಹೇಳ್ತಾ ಇರೋ ಹಾಗೆ, ನಿನ್ನೆ ರವಿ ಬೆಂಗಳೂರಿಗೆ ಹೋದನು, ಈ ವಾಕ್ಯವನ್ನ ಬೆಂಗಳೂರಿಗೆ ಹೋದ ರವಿ ನಿನ್ನೆ ಅನ್ಬಹುದು, ಅಥವಾ ಹೋದ ನಿನ್ನೆ ರವಿ ಬೆಂಗಳೂರಿಗೆ. ಹಿಂಗ ಕನ್ನಡದಲ್ಲಿ ಪದಗಳು ಹಿಂದೆ ಮುಂದೆ ಮಾಡಿದ್ರು ಅದು ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಅದನ್ನ ನಾವು ಇಡಿಯಾಗಿ ತಗೊಂಡು ಯಾವುದೇ ಪದ ಎಲ್ಲೇ ಇದ್ರೂ ಕೂಡ ವಾಕ್ಯ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಆದ್ರೆ ನೆನಪಿರ್ಲಿ ಗೆಳೆಯರೆ, ಯಾವುದೇ ಕನ್ನಡ ವಾಕ್ಯವನ್ನ ನಾವು ಇಂಗ್ಲಿಷ್ಗೆ ಅನುವಾದ ಮಾಡೋಕ್ಕಿಂತ ಮುಂಚೆ ನಾನು ಒತ್ತು ಕೊಟ್ಟು ಬಾರಿ ಬಾರಿ ಹೇಳ್ತಾ ಇದ್ದೀನಿ, ಆ ಕನ್ನಡ ವಾಕ್ಯದಿಂದ ವರ್ಬ್ ಗೊತ್ತಿರಬೇಕು. ಆ ವರ್ಬ್ ಈಗಾಗಲೇ ನಾವು ಬೇರೆ ಬೇರೆ ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ ಹಾಗೆ ಆ ವರ್ಬ್ ಎರಡು ರೀತಿ ಬರ್ಬೋದು. ಒಂದು ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ ಬರ್ಬೋದು, ಇನ್ನೊಂದು ಕ್ರಿಯೆಯನ್ನು ತೋರಿಸುವಂತ ಕ್ರಿಯಾಪದ ಮೇನ್ ವರ್ಬ್ ರೂಪದಲ್ಲಿ ಕೂಡ ಬರ್ಬೋದು. ಈಗ ನಾವು ನಮ್ಮ ಈ ಇಂದಿನ ಚರ್ಚೆಯನ್ನು ಕೇವಲ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಈ ನೆಗೆಟಿವ್ ವಾಕ್ಯಗಳನ್ನು ಹೆಂಗ್ ಮಾಡೋದು ನೋಡೋಣ. ಈಗ ನೋಡೋಣ, ನಾನು ಇನ್ನೂ ಮನೆಗೆಲಸವನ್ನು ಮಾಡಿಲ್ಲ, ಆ ಹುಡುಗನು ನನಗೆ ಯಾವ ಪುಸ್ತಕವನ್ನು ಕೊಟ್ಟಿಲ್ಲ, ನಿನ್ನ ಗೆಳೆಯನು ನಮ್ಮ ಮನೆಗೆ ಬರುವುದಿಲ್ಲ, ನಿಮ್ಮ ನಾಯಿ ಜನರಿಗೆ ಕಚ್ಚುವುದಿಲ್ಲ. ಹಿಂಗ ಕನ್ನಡದಲ್ಲಿ ನಾವು ನೆಗೆಟಿವ್ ವಾಕ್ಯಗಳನ್ನ ಇಲ್ಲ ಇಲ್ಲ ಅನ್ನೋ ಪದವನ್ನು ಬಳಸ್ಕೊಂಡು ರಚನೆ ಮಾಡ್ತಿದ್ದೆಲ್ಲ ತಮ್ಗೆ ಗೊತ್ತಿರುವಂತ ವಿಷಯ. ಆದ್ರೆ ಯಾವಾಗ ನಾವು ಕನ್ನಡದಲ್ಲಿ ಇಲ್ಲ ಅನ್ನೋ ಪದವನ್ನು ಬಳಸಿ ವಾಕ್ಯಗಳ ರಚನೆ ಮಾಡಿಕೊಳ್ತೀವೋ ಅಂತ ನೆಗೆಟಿವ್ ವಾಕ್ಯಗಳನ್ನ ಅವರು ಇಂಗ್ಲಿಷ್ ನಲ್ಲಿ ಹೇಗೆ ಬರೀತಾರೆ ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ. ಈಗ ಪದೇ ಪದೇ ಹೇಳೋ ತರ ಮತ್ತೆ ಹೇಳ್ತೀನಿ ನಾನು, ನಮ್ಮ ಕನ್ನಡ ವಾಕ್ಯದಲ್ಲಿ ಇಲ್ಲ ಅನ್ನೋ ಪದ ಬಂದಾಗ ಅದು ನೆಗೆಟಿವ್ ವಾಕ್ಯ. ಈ ಇಲ್ಲ ಅನ್ನೋದು ಕೂಡ ವರ್ಬ್ ಜೊತೆನೆ ಬರುತ್ತೆ. ನೋಡಿ, ನಾನು ಇನ್ನೂ ಮನೆಗೆಲಸವನ್ನು ಮಾಡಿಲ್ಲ, ಇಲ್ಲ ಮಾಡಿ ಇಲ್ಲ. ಆ ಹುಡುಗಿ ಸುಂದರವಾಗಿಲ್ಲ, ಇಲ್ಲ ಸುಂದರವಾಗಿ ಇಲ್ಲ. ಈ ಇಲ್ಲ, ಅಥವಾ ನಾವು 3 ವರ್ಷಗಳಿಂದ ಇಂಗ್ಲಿಷ್ ಅನ್ನು ಕಲಿಯುತ್ತಲಿಲ್ಲ, ನಾವು 3 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇಲ್ಲ. ಈ ರೀತಿ ಇಲ್ಲ ಇಲ್ಲ ಅನ್ನೋ ಪದ ಕನ್ನಡದಲ್ಲಿ ಬಂದ್ರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಅವ್ರು ಏನಂತಾರೆ, ನೆಗೆಟಿವ್ ಸೆಂಟೆನ್ಸ್ ಅಂತಾರೆ. ಇಂಥ ನೆಗೆಟಿವ್ ವಾಕ್ಯಗಳನ್ನ ನಾವು ಪ್ರೆಸೆಂಟ್ ಟೆನ್ಸಿನ ಮಿತಿಯಲ್ಲಿ ಯಾವ ರೀತಿ ಇಂಗ್ಲಿಷ್ ನಲ್ಲಿ ರಚನೆ ಮಾಡಬಹುದು ಅನ್ನೋದನ್ನ ನೋಡೋಣ. ಈಗ ನಾನು ಹೇಳ್ತೀನಿ, ವರ್ಬ್ ಎರಡು ರೀತಿ ಬರುತ್ತೆ ಅಂತೇಳಿ, ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್. ಇದು ಸ್ಪಷ್ಟ ಇರಬೇಕು. ಯಾವತ್ತೂ ಯಾವುದೇ ಕನ್ನಡ ವಾಕ್ಯವನ್ನ ಇಂಗ್ಲಿಷ್ ಅನುವಾದ ಮಾಡೋಕ್ಕಿಂತ ಮುಂಚೆ, ಇಂಗ್ಲಿಷ್ ನಲ್ಲಿ ಬರೆಯೋಕ್ಕಿಂತ ಮುಂಚೆ ನಮ್ಮ ಕನ್ನಡ ವಾಕ್ಯದಲ್ಲಿ ನಾವು ವರ್ಬ್ ಗೊತ್ತಿರಬೇಕು. ಈ ವರ್ಬ್ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್. ಈ ವರ್ಬಿಗಿನೇ ಹೆಲ್ಪಿಂಗ್ ವರ್ಬಿಗಾಗ್ಲಿ ಅಥವಾ ಮೇನ್ ವರ್ಬ್ ಅಲ್ಲಿ ಇಲ್ಲ ಅನ್ನೋ ಪದ ಇರುತ್ತೆ. ನೋಡಿ,
ನನಗೆ ಇನ್ನೂ ಪುಸ್ತಕಗಳನ್ನು ಕೊಟ್ಟಿಲ್ಲ, ಕೊಡುವ ಕ್ರಿಯೆ ಇಲ್ಲ. ನೋಡಲಿ, ಅವನು ಈಗ ವರ್ಗದಲ್ಲಿ ಇಲ್ಲ. ಈ ರೀತಿ ಮೊದಲು ವರ್ಬ್ ಅನ್ನು ಕಂಡುಹಿಡ್ಕೊಂಡು ಅದಕ್ಕೆ ಇಲ್ಲ ಯಾವ್ಯಾವ ಟೆನ್ಸ್ ನಲ್ಲಿ ಮಾಡಬಹುದು ಎಂತ ವಾಕ್ಯಗಳನ್ನ ನೋಡೋಣ. ಈಗ ನೋಡೋಣ, ನಾನು ಶಿಕ್ಷಕನಲ್ಲ. ಇಲ್ಲಿ ಅಲ್ಲ, ನಲ್ಲ, ಇಲ್ಲ ಅಂತ ಪದ ಬಂತು. ನಾನು ಏನು ಇಲ್ಲ, ಶಿಕ್ಷಕ ಇಲ್ಲ. ನೋಡ್ರಿ, ಈ ವಾಕ್ಯದಲ್ಲಿ ಅಲ್ಲ ಅಥವಾ ಇಲ್ಲ ಅಂದ್ರೂ ಕೂಡ ಕ್ರಿಯೆ ಇಲ್ಲ, ಇಲ್ಲಿ ಸ್ಥಿತಿ ಇದೆ. ನಾನು ಏನಿಲ್ಲ, ಶಿಕ್ಷಕ ಇಲ್ಲ. ಅವನು ಹೇಗಿಲ್ಲ, ಅವನು ಒಳ್ಳೆಯವನಿಲ್ಲ. ಅವಳು ಹೇಗಿಲ್ಲ, ಅವಳು ದಯಾಳು ಇಲ್ಲ. ಈ ರೀತಿ ವ್ಯಕ್ತಿ ಏನು ಇಲ್ಲ, ಹೇಗೆ ಇಲ್ಲ ಅಥವಾ ಎಲ್ಲಿ ಇಲ್ಲ ಅನ್ನೋ ಸ್ಥಿತಿಯನ್ನು ಹೇಳುವಂತ ಈ ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾತ್ರ ರಚಿಸಬೇಕು. ಈ ಪ್ರೆಸೆಂಟ್ ನಾನು ಈಗಾಗಲೇ ಹೇಳಿದ್ದೀನಿ, ಸಾಕಷ್ಟು ಅಫರ್ಮೇಟಿವ್ ಸೆಂಟೆನ್ಸ್ ಅನ್ನು ಮಾಡಿದ್ವಿ. ಅಫರ್ಮೇಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನೌನ್ ಅಥವಾ ಅಡ್ಜೆಕ್ಟಿವ್ ನೌನ್ ಅಥವಾ ಪ್ರಿಪೋಷನ್ ನೌನ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಆಮ್, ಆರ್, ಈಸ್. ಈಗ ನಾವು ಮಾಡಿದ್ವಿ. ಐ ಆಮ್ a teacher, you are a poet, she is in the class. ಇಷ್ಟ ಮಾಡಿದ್ವಿ. ಇಂಥ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸ್ಥಿತಿ ಅದು ನೆಗೆಟಿವ್ ಇದ್ರೆ, ವ್ಯಕ್ತಿ ಏನು ಇಲ್ಲ ಅಥವಾ ಹೇಗೆ ಇಲ್ಲ ಅಥವಾ ಎಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಪ್ರೆಸೆಂಟ್ ಟೆನ್ಸ್. ಇನ್ನು ನಾನು ಹೇಳ್ತಾ ಇದ್ದೀನಿ, ಯಾವತ್ತೂ ನೆನ್ಪಿಟ್ಕೊಳ್ಳುವಂತ ವಿಷಯ, ಇಂಗ್ಲಿಷ್ ನಲ್ಲಿ ನೆಗೆಟಿವ್ ವಾಕ್ಯ ನಾಟ್ ಜೊತೆನೆ ಬರುತ್ತೆ. ನಾಟ್ ಇದ್ರೇನೆ ಅದು ನೆಗೆಟಿವ್. ಈ ನಾಟ್ ಯಾವತ್ತು ಆ ವಾಕ್ಯದಲ್ಲಿನ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇಡಬೇಕು, ನೆನ್ಪಿಟ್ಕೊಳ್ಬೇಕು. ಇದನ್ನು ನಮ್ಮ ಯಾವುದೇ ಕನ್ನಡ ವಾಕ್ಯ ನೆಗೆಟಿವ್ ಅನ್ಸಿದ್ರೆ ಇಂಗ್ಲಿಷ್ ನಲ್ಲಿ ನಾಟ್ ಅನ್ನ ಬಳಸಲೇಬೇಕು. ಆ ನಾಟ್ ಯಾವತ್ತು ಹೆಲ್ಪಿಂಗ್ ವರ್ಬ್ ಇರಬೇಕು. ಆ ಹೆಲ್ಪಿಂಗ್ ವರ್ಬ್ ಯಾವ ಟೆನ್ಸ್ ನಲ್ಲಿ ವಾಕ್ಯ ಇರುತ್ತೋ ಆ ಟೆನ್ಸಿನಲ್ಲಿನ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇಡಬೇಕು ನಾಟ್. ಅವಾಗ ಅದು ನೆಗೆಟಿವ್ ಆಗುತ್ತೆ. ಈಗ ನೋಡೋಣ, ನಾನು ಒಬ್ಬ ಶಿಕ್ಷಕ ಇಲ್ಲ ಹೆಲ್ಪಿಂಗ್ ವರ್ಬ್, ಇದಕ್ಕೆ ನಾಟ್ ಬರಲೇಬೇಕು. ಈ ನಾಟ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಆಮ್, ಆರ್, ಈಸ್. ಇಲ್ಲಿ ಆಮ್ ನಾಟ್, ಆರ್ ನಾಟ್, ಈಸ್ ನಾಟ್ ಆಗುತ್ತೆ. ಈಗ ನೋಡೋಣ, ಐ ಆಮ್ ನಾಟ್ ಅ ಟೀಚರ್, ನಾನು ಒಬ್ಬ ಶಿಕ್ಷಕ ಅಲ್ಲ. ಈ ಅಲ್ಲ ಅನ್ನೋದು ಆಮ್ ಮತ್ತು ನಾಟ್ ಎರಡೂ ಕೂಡಿದಾಗ ನೆಗೆಟಿವ್ ಮೀನಿಂಗ್ ಬರುತ್ತೆ. ಬರೀ ನಾಟ್ ಇಲ್ಲ ಅಂತಲ್ಲ, ಹೆಲ್ಪಿಂಗ್ ವರ್ಬ್ ಜೊತೆನೆ ಬರಬೇಕು. ಐ ನಾಟ್ ಟೀಚರ್, ರಾಂಗ್ ಸೆಂಟೆನ್ಸ್. ಐ ಆಮ್ ನಾಟ್ ಅ ಟೀಚರ್, ಇದ್ದೇನೆ, ಆಮ್ ಇಲ್ಲ, ಆಮ್ ನಾಟ್ ಕೂಡಿನೇ ಬರಬೇಕು. ಹಂಗೆ ನೀನು ಬುದ್ಧಿವಂತನಿಲ್ಲ, ಇಲ್ಲ ನಾಟ್ ಬರಲೇಬೇಕು ಹೆಲ್ಪಿಂಗ್ ಪಕ್ಕದಲ್ಲಿ. ಯು ಆರ್ ನಾಟ್ ವೈಸ್, ಹೆಲ್ಪಿಂಗ್ ವರ್ಬ್ ನೆಗೆಟಿವ್, ಆರ್ ನಾಟ್, ಇಲ್ಲ, ನೀನು ಬುದ್ಧಿವಂತನಿಲ್ಲ, ನೀನು ಬುದ್ಧಿವಂತ ಅಲ್ಲ. ಅವಳು ಬಾಗಲಕೋಟೆಯಲ್ಲಿ ಇಲ್ಲ ಅನ್ನೋದು ಬರೀ ನಾಟ್ ಅಲ್ಲ, ಹೆಲ್ಪಿಂಗ್ ವರ್ಬ್ ಜೊತೆನೇ ಬರಬೇಕು. ಇದು ಬಹಳ ಮುಖ್ಯವಾದಂತ ವಿಷಯ. ಓಕೆ, ಈಗ ನಾವು ಹೆಲ್ಪಿಂಗ್ ವರ್ಬ್ ಸ್ಥಿತಿಯನ್ನು ಹೇಳಿಕೆ ಬರುತ್ತೆ. ಇಂಥ ಸ್ಥಿತಿ ನೆಗೆಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ನಾಟ್ ಇಟ್ಕೊಂಡಾಗ ಇಲ್ಲ ಅನ್ನೋ ಅರ್ಥ ಕೊಡುತ್ತೆ ಇಂಗ್ಲಿಷ್ ನಲ್ಲಿ ಅಂತ ಹೇಳಿ. ನೋಡಿ ಇನ್ನೊಮ್ಮೆ, ಐ ಆಮ್ ನಾಟ್ ಅ ಟೀಚರ್, ನಾನು ಒಬ್ಬ ಶಿಕ್ಷಕ ಅಲ್ಲ. ನಾನು ಶಿಕ್ಷಕ ಇಲ್ಲ, ಶಿಕ್ಷಕನಲ್ಲ. ಅಲ್ಲ, ಇಲ್ಲ, ನಲ್ಲ, ನಿಲ್ಲ, ಇವೆಲ್ಲ ನೆಗೆಟಿವ್ ಕನ್ನಡ ಪದಗಳು. ಅವುಗಳನ್ನ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಜೊತೆ ನಾಟ್ ಬಳಸಿದಾಗ ವಾಕ್ಯದಲ್ಲಿ ನಾವು ಬಳಸ್ಕೊಳ್ಬಹುದು. ಯು ಆರ್ ನಾಟ್ ವೈಸ್, ನೀನು ಬುದ್ಧಿವಂತನಿಲ್ಲ. ಶಿ ಈಸ್ ನಾಟ್ ಇನ್ ಬಾಗಲಕೋಟ್, ಅವನು ಬಾಗಲಕೋಟೆಯಲ್ಲಿ ಇಲ್ಲ. ಅವನು ಬೇಟೆಗಾರನಲ್ಲ, ಹಿ ಈಸ್ ನಾಟ್ ಅ ಹಂಟರ್. ಅವಳು ನಟಿ ಅಲ್ಲ, ಶಿ ಈಸ್ ನಾಟ್ ಅನ್ ಆಕ್ಟ್ರೆಸ್. ಅವನು ದಯಾಳು ಇಲ್ಲ, ಹಿ ಈಸ್ ನಾಟ್ ಕೈಂಡ್. ಈ ರೀತಿ ಹೆಲ್ಪಿಂಗ್ ವರ್ಬ್ ಸ್ಥಿತಿಯನ್ನು ಹೇಳಿಕೆ ಬರುತ್ತೆ. ಆ ಸ್ಥಿತಿ ನೆಗೆಟಿವ್ ಇದ್ರೆ ಪ್ರೆಸೆಂಟ್ ಟೆನ್ಸ್ ಮಾಡಬೇಕು. ಇಂಗ್ಲಿಷ್ ನಲ್ಲಿ ನಾಟ್ ಅನ್ನ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇಡಬೇಕು. ಮತ್ತು ಪ್ರೆಸೆಂಟ್ ನಲ್ಲಿ ಸ್ಥಿತಿಯನ್ನು ಹೇಳಿಕೆ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಆಮ್, ಆರ್, ಈಸ್. ನಮ್ಗೆ ಈಗಾಗಲೇ ಗೊತ್ತಿರುವಾಗ ಆಯ್ ಬಂದಾಗ ಸಬ್ಜೆಕ್ಟ್ ಆಮ್ ತಗೊಳ್ಬೇಕು. ನಂತರ ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಆರ್, ಸಿಂಗುಲರ್ ಇದ್ದಾಗ ಈಸ್. ಇವುಗಳ ಪಕ್ಕದಲ್ಲಿ ನಾಟ್ ಹಾಕಿದ್ರೆ ನೆಗೆಟಿವ್ ಸೆಂಟೆನ್ಸ್ ಆಗಿರುತ್ತೆ. ಭಾರತ ಒಂದು ಅಶಕ್ತ ರಾಷ್ಟ್ರ ಅಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ವಿ? ಭಾರತದ ಬಗ್ಗೆ. ಯಾರ ಬಗ್ಗೆ ಮಾತಾಡ್ತಿರ್ತೀವೋ, ಯಾರ ಸ್ಥಿತಿ ಬಗ್ಗೆ ಮಾತಾಡ್ತಿರ್ತೀವೋ ಅವರು ಸಬ್ಜೆಕ್ಟ್ ಆಗ್ತಾರೆ. ಸಬ್ಜೆಕ್ಟ್ ಇಂಡಿಯಾ. ನೋಡ್ರಿ, ಹೆಲ್ಪಿಂಗ್ ವರ್ಬ್ ನಾಟ್ಗಿಂತ ಮುಂಚೆ ಸಬ್ಜೆಕ್ಟ್, ನಂತರದಲ್ಲಿ ನೌನ್ ಅಥವಾ ಅಡ್ಜೆಕ್ಟಿವ್ ಅಥವಾ ಪ್ರಿಪೋಷನ್ ನೌನ್. ಇಂಡಿಯಾ ಈಸ್ ನಾಟ್ ಅ ವೀಕ್ ಕಂಟ್ರಿ. ನನ್ನ ಗೆಳೆಯನು ಬುದ್ಧಿವಂತನಲ್ಲ, ಬುದ್ಧಿವಂತ ಇಲ್ಲ. ನೋಡಿ, ಯಾರು ಬುದ್ಧಿವಂತ ಇಲ್ಲ? ನನ್ನ ಗೆಳೆಯನು, ಮೈ ಫ್ರೆಂಡ್ ಈಸ್ ನಾಟ್ ವೈಸ್. ಈ ರೀತಿ ಕ್ರಿಯೆ ಇಲ್ಲದಂತ ಕೇವಲ ಸ್ಥಿತಿಯನ್ನ, ಸದ್ಯದ ಸ್ಥಿತಿಯನ್ನ ವರ್ತಮಾನ ಕಾಲ ಅಂದ್ರೆ ಪ್ರೆಸೆಂಟ್ ನಲ್ಲಿ ನಾವು ವಾಕ್ಯಗಳನ್ನ ಈ ರೀತಿ ಬಳಸಿಕೊಳ್ಳಬಹುದು. ಸ್ವಲ್ಪ ಮುಂದುವರೆದು ನೋಡೋಣ. ಇನ್ನ ಈ ಕಡೆ ನೋಡಿ, ನಾನು
ಕವನಗಳನ್ನು ಬರೆಯುವುದಿಲ್ಲ. ಬರೆಯೋದು ಒಂದು ಕ್ರಿಯೆ. ಈ ಕ್ರಿಯೆಗೆ ನಾವು ಮೇನ್ ವರ್ಬ್ ಅಂತೀವಿ. ಈ ಮೇನ್ ವರ್ಬ್ಗೆ ನಾವು ನಾಟ್ ಬಳಸಬೇಕು. ನೋಡ್ರಿ, ನಾನು ಇಂದು ನಿಮ್ಮ ಮನೆಗೆ ಬರುವುದಿಲ್ಲ. ಬರುವುದಿಲ್ಲ, ಬರುವ ಕ್ರಿಯೆ ಆಗುವುದಿಲ್ಲ. ಯಾವಾಗ? ಮುಂದೆ. ಈ ರೀತಿ ಕ್ರಿಯೆ ಮುಂದಾಗತ್ತೆ, ಕ್ರಿಯೆ ಮುಂದೆ ನಡೆಯೋದಿಲ್ಲ ಅಂದಾಗೂ ಕೂಡ ಅದಕ್ಕೆ ನಾವು ಹೇಳ್ತೀವಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ ರಚನೆ ಸಬ್ಜೆಕ್ಟ್, ಮೇನ್ ವರ್ಬ್, ಆಬ್ಜೆಕ್ಟ್. ಇಲ್ಲಿ ನೇರವಾಗಿ ನಾನು ಇಂಗ್ಲಿಷ್ ಕಲಿಯುತ್ತೇನೆ, ಐ ಲರ್ನ್ ಇಂಗ್ಲಿಷ್, ಮೇನ್ ವರ್ಬ್ ಅಂದೇ ಬಳಸ್ತೀವಿ. ಆದ್ರೆ ನೆಗೆಟಿವ್ ಇದ್ದಾಗ ನಾನು ಇಂಗ್ಲಿಷ್ ಕಲಿಯುವುದಿಲ್ಲ, ಕಲಿ ಇಲ್ಲ, ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಹೆಲ್ಪಿಂಗ್ ವರ್ಬ್ ಕಲಿಯುವುದಿಲ್ಲ. ಅದಕ್ಕೆ ಹೇಳ್ತೀನಿ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲೇ ನಾಟ್ ಇಟ್ಟಾಗ ಹೆಲ್ಪಿಂಗ್ ವರ್ಬ್ ಯಾವ ಅನ್ನೋದು ಗೊತ್ತಿರಬೇಕು. ನಮಗೆ ಸಿಂಪಲ್ ಪ್ರೆಸೆಂಟ್ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಡೂ ಮತ್ತು ಡಸ್. ಇದು ಸಬ್ಜೆಕ್ಟ್ ಸಿಂಗುಲರ್ ಇದ್ದಾಗ ಡಸ್, ಪ್ಲೂರಲ್ ಇದ್ದಾಗ ಡೂ. ಈ ಕಡೆ ನೋಡಿ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್, ಮೇನ್ ವರ್ಬ್, ಆಬ್ಜೆಕ್ಟ್. ಇದೇ ಸ್ಟ್ರಕ್ಚರ್. ಐ ಡು ನಾಟ್ ರೈಟ್ ಪೋಯಮ್ಸ್. ನಾನು ಕವನಗಳನ್ನು ಬರೆಯುವುದಿಲ್ಲ. ಬರೆಯುವುದಿಲ್ಲ ಅನ್ನೋದೇ ನೆಗೆಟಿವ್ ಪದ. ಬರೆ ಕ್ರಿಯಾಪದ, ಮೇನ್ ವರ್ಬ್. ಇಲ್ಲ, ನಾಟ್ ಬರಬೇಕು. ಆ ನಾಟ್ ಯಾವತ್ತೂ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಇಲ್ಲಿ ಡೂಕ ಸ್ವತಂತ್ರವಾದ ಅರ್ಥ ಇರೋದಿಲ್ಲ. ಆ ಡೂ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ಗೆ ಸಹಾಯ ಮಾಡಲಿಕ್ಕೆ ಬಂದಿರೋದ್ರಿಂದ ಇದನ್ನ ಮತ್ತು ನಾಟ್ ಅನ್ನ ಮತ್ತು ಮುಖ್ಯ ಕ್ರಿಯಾಪದ ಮೇನ್ ವರ್ಬ್ ಅನ್ನ ಮೂರೂ ಜೋಡಿಸಿದಾಗ ಮಾತ್ರ ಕನ್ನಡದ ಒಂದು ಶಬ್ದ ಬರುತ್ತೆ. ಡು ನಾಟ್ ರೈಟ್, ಬರೆಯುವುದಿಲ್ಲ. ಡು ನಾಟ್ ಗೋ, ಹೋಗುವುದಿಲ್ಲ. ಡು ನಾಟ್ ಸ್ಪೀಕ್, ಮಾತನಾಡುವುದಿಲ್ಲ. ಡು ನಾಟ್ ಚೀಟ್, ಮೋಸ ಮಾಡುವುದಿಲ್ಲ. ಡು ನಾಟ್ ಈಟ್, ತಿನ್ನುವುದಿಲ್ಲ. ನಂತರ ನೋಡೋಣ, ಯು ಡು ನಾಟ್ ರೈಟ್ ಪೋಯಮ್ಸ್. ನೀನು ಕವನಗಳನ್ನು ಬರೆಯುವುದಿಲ್ಲ. ಬರೆಯುವುದಿಲ್ಲ, ನೆಗೆಟಿವ್ ವರ್ಬ್. ನೀನು ನಮಗೆ ಇಂಗ್ಲಿಷ್ ಅನ್ನು ಚೆನ್ನಾಗಿ ಕಲಿಸುವುದಿಲ್ಲ. ಕಲಿಸುವುದಿಲ್ಲ, ಕಲಿಸು, ಟೀಚ್. ಇಲ್ಲ, ನಾಟ್. ಆ ನಾಟ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಡು ನಾಟ್ ಟೀಚ್. ಡು ನಾಟ್ ಟೀಚ್, ಕಲಿಸುವುದಿಲ್ಲ. ಡು ನಾಟ್ ಹೆಲ್ಪ್, ಸಹಾಯ ಮಾಡುವುದಿಲ್ಲ. ಓಕೆ. ಡು ನಾಟ್ ಡಿಸೀವ್, ಮೋಸ ಮಾಡುವುದಿಲ್ಲ. ಹಿಂಗೆ ಒಂದು ಕ್ರಿಯಾಪದಕ್ಕೆ ಇಲ್ಲ ಅಂತ ಮೀನಿಂಗ್ ಬಂದಾಗ ಆ ಕ್ರಿಯಾಪದದ ಹಿಂದೆ ನಾಟ್, ಆ ನಾಟ್ ಯಾವ್ದು ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಇದು ನೆನ್ಪಿಟ್ಕೊಳ್ಳು. ಡು ನಾಟ್ ರೈಟ್ ಒಂದು ನೋಡಿದ್ರೆ ಸಾಕು, ಅದು ಯಾವ ಟೆನ್ಷನ್ ನಿರ್ಧಾರ ಆಗಿರುತ್ತೆ. ಈ ಬಸ್ಸು ಬೆಂಗಳೂರಿಗೆ ಹೋಗುವುದಿಲ್ಲ. ಹೋಗುವುದಿಲ್ಲ ನಾನು ಹೇಳ್ತಾ ಇದ್ದೀನಿ. ಯಾವತ್ತೂ ಇಂಗ್ಲಿಷ್ ವಾಕ್ಯಗಳು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇರಬೇಕು. ಈಗ ಸದ್ಯದಲ್ಲಿ ವರ್ಬ್ ನೆಗೆಟಿವ್ ಇರೋದ್ರಿಂದ ಈ ಬಸ್ಸು ಬೆಂಗಳೂರಿಗೆ ಹೋಗುವುದಿಲ್ಲ. ಹೋಗುವುದಿಲ್ಲ ವರ್ಬ್. ಈ ಬಸ್ಸು ಸಿಂಗುಲರ್, ಡಸ್ ನಾಟ್ ಗೋ. ನೋಡ್ರಿ, ದಿಸ್ ಬಸ್ ಸಬ್ಜೆಕ್ಟ್, ಡಸ್ ನಾಟ್ ಗೋ ಮುಂದಿನ ಆಬ್ಜೆಕ್ಟ್ ಟು ಬೆಂಗಳೂರು. ಹಂಗೆ ಇನ್ನೊಂದು ಸಿಂಗುಲರ್, ಹಿ ಡಸ್ ನಾಟ್ ರೈಟ್ ಪೋಯಮ್ಸ್. ಅವನು ಕವನಗಳನ್ನು ಬರೆಯುವುದಿಲ್ಲ. ಈ ಮೂರೂ ಪದಗಳು ಕೂಡಿದಾಗ ನೆಗೆಟಿವ್. ಡಸ್ ನಾಟ್ ರೈಟ್ ಸಬ್ಜೆಕ್ಟ್ ಸಿಂಗುಲರ್ ಇದ್ದಾಗ, ಬರೆಯುವುದಿಲ್ಲ. ನಿನ್ನ ಗೆಳೆಯನು ಇಂಗ್ಲಿಷ್ ಮಾತನಾಡುವುದಿಲ್ಲ. ಡಸ್ ನಾಟ್ ಸ್ಪೀಕ್. ಸಹಾಯ ಮಾಡುವುದಿಲ್ಲ. ಡಸ್ ನಾಟ್ ಹೆಲ್ಪ್. ಓಕೆ. ಈ ರೀತಿ ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದಾಗ ನಾವು ಡಸ್ ಬಳಸ್ತೀವಿ, ಉಳಿದೆಲ್ಲಕ್ಕೂ ಡೂ ಬಳಸ್ತೀವಿ. ಈ ರೀತಿ ನೆಗೆಟಿವ್ ನಮ್ಮ ಕನ್ನಡದ ಶಬ್ದಕ್ಕೆ ನಾಟ್, ಆ ನಾಟ್ ಯಾವತ್ತು ಹೆಲ್ಪಿಂಗ್ ವರ್ಬ್, ಅದು ಕ್ರಿಯೆಯನ್ನು ಸೂಚಿಸ್ತಾ ಇದ್ರೆ ಮೇನ್ ವರ್ಬ್ ಹಾಕೊಂಡ್ರೆ ಮುಗೀತು. ಈ ರೀತಿ ಮುಂದೆ ನಡೆಯುವ ಕ್ರಿಯೆ ಸಿಂಪಲ್ ಫ್ರೆಂಡ್ಸ್. ಸಿಂಪಲ್ ಫ್ರೆಂಡ್ಸ್ ನೆಗೆಟಿವ್ ವಾಕ್ಯಗಳನ್ನ ಹೆಲ್ಪಿಂಗ್ ವರ್ಬ್, ನಾಟ್, ಮೇನ್ ವರ್ಬ್. ಇಷ್ಟು. ಇದು ನೋಡಿ, ಹೆಲ್ಪಿಂಗ್ ವರ್ಬ್, ನಾಟ್, ಮೇನ್ ವರ್ಬ್. ಅದೇ ರೀತಿ ಡು ನಾಟ್ ರೈಟ್, ಡು ನಾಟ್ ರೈಟ್, ಡಸ್ ನಾಟ್ ರೈಟ್. ಬರೆಯುವುದಿಲ್ಲ, 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 ಬರೆಯುವುದಿಲ್ಲ. ಹೋಗುವುದಿಲ್ಲ, ಡಸ್ ನಾಟ್ ಗೋ. ಅದೇ ಪ್ಲೂರಲ್ ಇದ್ರೆ ಡು ನಾಟ್ ಗೋ. ಓಕೆ. ಇನ್ನು ನೋಡೋಣ, ನಿನ್ನ ಗೆಳೆಯ ನನ್ನ ಪುಸ್ತಕಗಳನ್ನು ಇನ್ನೂ ಕೊಟ್ಟಿಲ್ಲ. ಕೊಡು ಕ್ರಿಯಾಪದ, ಮೇನ್ ವರ್ಬ್. ಈ ಕ್ರಿಯೆ ಆಗಿಲ್ಲ. ಕೊಟ್ಟಿದ್ದಾನೆ, ಪರ್ಫೆಕ್ಟ್. ಕೊಟ್ಟಿಲ್ಲ, ಪೂರ್ಣ ಆಗಿಲ್ಲ, ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಪರ್ಫೆಕ್ಟ್ ಟೆನ್ಸ್ ಈಗಾಗಲೇ ಕಲ್ತಿದ್ದೀವಿ. ಏನಾಗುತ್ತೆ, ಕಂಟಿನ್ಯೂಸ್ ಮಾಡೋಣ. ಈಗ ಅವನು ಈಗ ಮನೆಗೆಲಸವನ್ನು ಮಾಡ್ತಾ ಇಲ್ಲ. ಅವರು ಕ್ರಿಕೆಟ್ ಆಡ್ತಾ ಇಲ್ಲ. ಅದನ್ನ ಆಡ್ಕೊಂಡಾಗಿಂತೀವಿ. ಅವರು ಕ್ರಿಕೆಟ್ ಆಡಾಕತ್ತಿಲ್ಲ. ಆಕಿ ಈಗ ಟಿವಿ ನೋಡಾಕತ್ತಿಲ್ಲ. ಆಕಿ ಇಂಗ್ಲಿಷ್ ಓದಾಕತ್ತಿಲ್ಲ. ಓದ್ತಾ ಇಲ್ಲ, ಓದುತ್ತಿಲ್ಲ. ಓದು ರೀಡ್. ಇಲ್ಲ, ನಾಟ್. ಆ ನಾಟ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಬರಬೇಕು. ಇಲ್ಲಿ ಬರುವ ಹೆಲ್ಪಿಂಗ್ ವರ್ಬ್ಸ್ ಕಂಟಿನ್ಯೂಸ್. ನೋಡೋಣ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಆಬ್ಜೆಕ್ಟ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಆಮ್, ಆರ್, ಈಸ್. ನೋಡ್ರಿ, ಆಮ್ ಇದ್ದೇನೆ,
ಇದ್ದಿ, ಇದ್ದೀರಿ, ಈಸ್ ಇದ್ದಾನೆ, ಇದ್ದಾಳೆ. ಅದನ್ನ ನಾವು ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ನಾಟ್. ಆನಂತರ ಮೇನ್ ವರ್ಬ್ಗೆ ING ಹಚ್ಬೇಕು. ಯಾಕಂದ್ರೆ ಕಂಟಿನ್ಯೂಸ್ ನಲ್ಲಿ ಅಲ್ಲಿ ಮೇನ್ ವರ್ಬ್ ING ಹಚ್ತೀವಿ. ಅದ್ರ ಪ್ರಕಾರ ನೋಡ್ರಿ, ಐ ಆಮ್ ನಾಟ್ ರೈಟಿಂಗ್ ಪೋಯಮ್ಸ್ ನೌ. ನಾನು ಈಗ ಕವನಗಳನ್ನು ಬರೀತಾ ಇಲ್ಲ. ನೋಡ್ರಿ, ಬರೇ ರೈಟ್ ING, ಬರಿತಾ ಇಲ್ಲ, ಮೂರು ಶಬ್ದಗಳು ಕೂಡಿದ ಬರೆಯುತ್ತಿಲ್ಲ. ಯು ಆರ್ ನಾಟ್ ರೈಟಿಂಗ್ ಪೋಯಮ್ಸ್ ನೌ. ನೀನೀಗ ಕವನಗಳನ್ನು ಬರೆಯುತ್ತಿಲ್ಲ, ಬರಿತಾ ಇಲ್ಲ. ಬರಿತಾ, ರೈಟಿಂಗ್ ಇಲ್ಲ, ನಾಟ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಆರ್ ನಾಟ್ ರೈಟಿಂಗ್, ಬರೆಯುತ್ತಿಲ್ಲ. ಹಿ ಈಸ್ ನಾಟ್ ರೈಟಿಂಗ್ ಪೋಯಮ್ಸ್ ನೌ. ಅವನು ಕವನಗಳನ್ನು ಬರೆಯುತ್ತಿಲ್ಲ, ಬರಿತಾ ಇಲ್ಲ ಅನ್ನೋದೇ ವರ್ಡ್. ಓಕೆ, ಅವರು ಈಗ ಮನೆ ಕೆಲಸವನ್ನು ಮಾಡುತ್ತಿಲ್ಲ. ದೇ ಆರ್ ನಾಟ್ ಡೂಯಿಂಗ್, ಮಾಡುವುದು, ಮಾಡ್ತಾ, ಡೂಯಿಂಗ್ ಇಲ್ಲ, ನಾಟ್. ಆ ನಾಟ್ ಯಾವತ್ತೂ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಆರ್ ನಾಟ್ ಡೂಯಿಂಗ್. ಈ ರೀತಿ ಮೇನ್ ವರ್ಬ್ ಅಂದ್ರೆ ಕ್ರಿಯೆಯನ್ನು ಸೂಚಿಸುವಂತ ಪದಕ್ಕೆ ನಾಟ್ ಬೇಕು. ಆ ನಾಟ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಅದು ಕಂಟಿನ್ಯೂಸ್ ಇದ್ರೆ ಹೆಲ್ಪಿಂಗ್ ವರ್ಬ್ ನಾಟ್ ಮೇನ್ ವರ್ಬ್ ING. ನೋಡ್ರಿ, ಬರೆಯುತ್ತಿಲ್ಲ, ಬರೆಯುತ್ತಿಲ್ಲ, ಬರೆಯುತ್ತಿಲ್ಲ. ಒಂದು ವಿಶೇಷ ಅಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರು ನೆಗೆಟಿವ್ ಇಲ್ಲ ಇಲ್ಲ, ಪ್ಲೂರಲ್ ಇದ್ರು ಇಲ್ಲ ಇಲ್ಲ. ಆದ್ರೆ ನಾವು ಕನ್ನಡ ವಾಕ್ಯದಲ್ಲಿ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಹೆಲ್ಪಿಂಗ್ ವರ್ಬ್ಸ್ ಬಳಸಬೇಕು. ಈಸ್ ನಾಟ್ ಬೇಕು, ಆರ್ ನಾಟ್ ಬೇಕು, ಆಮ್ ನಾಟ್ ಬೇಕು. ನಂತರ ಮುಂದೆ ಹೋಗೋಣ. ನಿನ್ನ ಗೆಳೆಯನು ನನಗೆ ಇನ್ನೂ ಪುಸ್ತಕಗಳನ್ನು ಕೊಟ್ಟಿಲ್ಲ. ಕೊಟ್ಟು ಇಲ್ಲ, ಕೊಡುವ ಕ್ರಿಯೆ ಮುಗುದಿಲ್ಲ, ಪರ್ಫೆಕ್ಟ್. ಅಂದ್ರೆ ಕೊಟ್ಟಿದ್ದಾನೆ, ಪರ್ಫೆಕ್ಟ್. ಅದರಲ್ಲೇ ನೆಗೆಟಿವ್, ಕೊಟ್ಟಿಲ್ಲ. ರವಿ ಇನ್ನೂ ಬೆಂಗಳೂರಿಗೆ ಹೋಗಿಲ್ಲ, ಪರ್ಫೆಕ್ಟ್, ನೆಗೆಟಿವ್. ಓಕೆ, ಭಾರತ ಇಂದು ಪಂದ್ಯವನ್ನು ಗೆದ್ದಿಲ್ಲ, ಗೆದ್ದು ಇಲ್ಲ, ಪರ್ಫೆಕ್ಟ್ ಟೆನ್ಸ್, ನೆಗೆಟಿವ್. ಪರ್ಫೆಕ್ಟ್ ಟೆನ್ಸ್ ಗಾಗಿ ಅಫರ್ಮೇಟಿವ್ ಫಾರ್ಮುಲಾ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಪಿ ಫಾರ್ಮ್ ಆಬ್ಜೆಕ್ಟ್. ಮೇನ್ ವರ್ಬ್ ಪಿ ಫಾರ್ಮ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ನಮ್ಗೆ ಗೊತ್ತಿದೆ. ಸ್ಪೀಕ್, ಸ್ಪೋಕ್, ಸ್ಪೋಕನ್. ಈಗ ನೋಡ್ರಿ, ಇಲ್ಲಿ ಬಳಸುವಂತ ಹೆಲ್ಪಿಂಗ್ ಹ್ಯಾವ್ ಮತ್ತು ಹ್ಯಾಸ್. ನೋಡ್ರಿ, ನಾನು ಇಂದು ಕವನಗಳನ್ನು ಬರೆದಿದ್ದೇನೆ, 2 ಕವನಗಳನ್ನು ಬರೆದಿದ್ದೇನೆ. ಐ ಹ್ಯಾವ್ ರಿಟನ್ 2 poems ಟುಡೇ. ಇದು ವರ್ಬ್. ನಾನು ಇಂದು ಕವನಗಳನ್ನು ಬರೆದಿಲ್ಲ, ಬರೆದು ಇಲ್ಲ, ಬರೆದಿಲ್ಲ, ಮೇನ್ ವರ್ಬ್. ಇಲ್ಲ, ನೆಗೆಟಿವ್. ಈ ನೆಗೆಟಿವ್ ನಾಟ್. ಆ ನಾಟ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಹೆಲ್ಪಿಂಗ್ ವರ್ಬ್ಸ್ ಇಲ್ಲಿ ಹ್ಯಾವ್, ಹ್ಯಾಸ್. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್, ಪ್ಲೂರಲ್ ಇದ್ದಾಗ ಹ್ಯಾವ್. ಅದೇ ನೋಡಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ನಾಟ್, ಮೇನ್ ವರ್ಬ್ ಪಿಪಿ ಫಾರ್ಮ್ ಆಬ್ಜೆಕ್ಟ್. ಐ ಹ್ಯಾವ್ ನಾಟ್ ರಿಟನ್ ಪೋಯಮ್ಸ್ ಟುಡೇ. ನಾನು ಇಂದು ಕವನಗಳನ್ನು ಬರೆದಿಲ್ಲ. ಹ್ಯಾವ್ ನಾಟ್ ರಿಟನ್ ನಮ್ಮ ಕನ್ನಡದಲ್ಲಿನ ಬರೆದಿಲ್ಲ ಅನ್ನಕ್ಕೆ ಅವ್ರು ಬಳಸುವಂತ 3 ಪದಗಳು ಹ್ಯಾವ್ ನಾಟ್ ರಿಟನ್. ಯು ಹ್ಯಾವ್ ನಾಟ್ ರಿಟನ್ ಪೋಯಮ್ಸ್ ಟುಡೇ. ನೀನು ಇಂದು ಕವನಗಳನ್ನು ಬರೆದಿಲ್ಲ, ಬರೆದಿಲ್ಲ. ನೋಡ್ರಿ, ಹ್ಯಾವ್ ನಾಟ್ ರಿಟನ್, ಬರೆದಿಲ್ಲ. ಹಿ ಹ್ಯಾಸ್ ನಾಟ್ ರಿಟನ್ ಪೋಯಮ್ಸ್ ಟುಡೇ. ಅವನು ಇಂದು ಕವನಗಳನ್ನು ಬರೆದಿಲ್ಲ, ಸಿಂಗ್ಯುಲರ್. ಹ್ಯಾಸ್ ನಾಟ್ ರಿಟನ್, ಬರೆದಿಲ್ಲ. ಬಹಳ ವಂಡರ್ಫುಲ್. ಈ ರೀತಿ ಕೇವಲ ಬರೇ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ನೋಡ್ಕೊಂಡು ಅದು ನೆಗೆಟಿವ್ ಇದ್ರೆ ಯಾವ ಟೆನ್ಸ್ ಅಲ್ಲಿ ಆಗುತ್ತೆ ಆ ಟೆನ್ಸಿನ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ನಾಟ್, ಮೇನ್ ವರ್ಬ್, ಮುಗಿತು. ಇಷ್ಟ ಆದ್ರೆ ಇನ್ನೊಂದು ವಿಶೇಷವಾದಂತ ವಾಕ್ಯ. ಅವರು 2 ವರ್ಷಗಳಿಂದ ಕ್ರಿಕೆಟ್ ಆಡುತ್ತಿಲ್ಲ. ಅವಳು 2 ವರ್ಷಗಳಿಂದ ಸಂಗೀತವನ್ನು ಅಭ್ಯಾಸ ಮಾಡುತ್ತಲಿಲ್ಲ, ಮಾಡ್ತಾ ಇಲ್ಲ. 2 ವರ್ಷ ಆತಕ್ಕೆ ಬಿಟ್ಟು, 2 ವರ್ಷದಿಂದ ಅಭ್ಯಾಸ ಮಾಡ್ತಾ ಇಲ್ಲ. 2 ದಿವಸ ಆತು ಮಳೆ ಬರ್ತಾ ಇಲ್ಲ. 2 ದಿನಗಳಿಂದ ಮಳೆ ಬರುತ್ತಲಿಲ್ಲ. 2 ವರ್ಷಗಳಿಂದ ಅವಳು ಸಂಗೀತವನ್ನು ಅಭ್ಯಾಸ ಮಾಡುತ್ತಲಿಲ್ಲ. 2 ವಾರಗಳಿಂದ ನೀವು ಇಂಗ್ಲಿಷ್ ಮಾತನಾಡುತ್ತಲೇ ಇಲ್ಲ. ಓಕೆ, ಇದಕ್ಕೆ ನಾವು ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತೀವಿ. ನೋಡಿ, ಅವರು ಕ್ರಿಕೆಟ್ ಆಡುತ್ತಿಲ್ಲ, ಕಂಟಿನ್ಯೂಸ್. ಮುಂಜಾನೆಯಿಂದ ಆಡುತ್ತಿಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಇಲ್ಲಿ ವಾಕ್ಯ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಬೀನ್, ಮೇನ್ ವರ್ಬ್ ING ಆಬ್ಜೆಕ್ಟ್. ನಾನು 2 ತಿಂಗಳುಗಳಿಂದ ಇಂಗ್ಲಿಷ್ ಕಲಿಯುತ್ತಲಿದ್ದೇನೆ. ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಫಾರ್ 2 months. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಮತ್ತು ಹ್ಯಾಸ್. ಅದೇ ನೆಗೆಟಿವ್ ಮಾಡ್ತಾರೆ ನಾಟ್. ಆ ನಾಟ್ ಯಾವತ್ತೂ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಯಾವುದೇ ಟೆನ್ಸ್ ಇರಲಿ ನಾಟ್ ಬೇಕಾದ್ರೆ ಅದನ್ನ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲೇ ಇರಬೇಕು. ಇದು ನೆನ್ಪಿಟ್ಕೊಳ್ಳೋಣ. ಐ ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಪೋಯಮ್ಸ್ ಫಾರ್ 2 years. ನೋಡ್ರಿ, ನಾನು 2 ವರ್ಷ ಆತ್ರಿ ಕವನ ಬರೆಯಕತ್ತಿಲ್ಲ, ಬಿಟ್ಟಿನ, ಬರಿತಾನೆ ಇಲ್ಲ, ಬರೆಯುತ್ತಲಿಲ್ಲ. ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಅನ್ನೋದು ಕನ್ನಡ ಕ್ರಿಯಾಪದದ ನೆಗೆಟಿವ್ ರೂಪ. ಬರೆಯುತ್ತಲಿಲ್ಲ, ಬರಿತಾ ING ಇಲ್ಲ, ಬರೆಯುತ್ತಲೇ ಇಲ್ಲ. ಹ್ಯಾವ್ ನಾಟ್ ಬೀನ್ ರೈಟಿಂಗ್. ಹ್ಯಾವ್ ನಾಟ್ ಬೀನ್ ರೈಟಿಂಗ್ 4 ಪದಗಳು ಕುಳಿತ ಹೋಗಬೇಕು.
ಅವಾಗ ನಮ್ಮ ಕನ್ನಡ ವಾಕ್ಯದಲ್ಲಿನ ಕ್ರಿಯಾಪದಕ್ಕೆ ಸಮನಾದ ಇಂಗ್ಲಿಷ್ ಪದಗಳು ಸಿಕ್ಕಾಗಿ. ಯು ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಪೋಯಮ್ಸ್ ಫಾರ್ 2 years. ನೀನು 2 ವರ್ಷಗಳಿಂದ ಕವನಗಳು ಬರಿತಾ ಇಲ್ಲ. ಎಷ್ಟು ಬುದ್ಧಿವಂತ ಇದೆ, 2 ವರ್ಷ ಆತು ನೀ ಕವನಗಳನ್ನ ಬರಿತಾ ಇಲ್ಲ. ಹ್ಯಾವ್ ನಾಟ್ ಬೀನ್ ರೈಟಿಂಗ್, ಬರೆಯುತ್ತಲಿಲ್ಲ, ಬರೆಯುತ್ತಲೇ ಇಲ್ಲ, ವರ್ಬ್, ನೆಗೆಟಿವ್ ವರ್ಬ್. ಹಿ ಹ್ಯಾಸ್ ನಾಟ್ ಬೀನ್ ರೈಟಿಂಗ್ ಪೋಯಮ್ಸ್ ಫಾರ್ 2 years. ಅವನು 2 ವರ್ಷಗಳಿಂದ ಕವನಗಳನ್ನು ಬರೆಯುತ್ತಲಿಲ್ಲ, ಬರೆಯುತ್ತಲೇ ಇಲ್ಲ, ಬರೆಯುತ್ತಲಿಲ್ಲ. ಈ ರೀತಿ ಗೆಳೆಯರೆ, ನಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ನೆಗೆಟಿವ್ ಇದ್ರೆ, ಇಲ್ಲ ಅನ್ನೋ ಪದ ಇದ್ರೆ, ಅದು ಹೆಲ್ಪಿಂಗ್ ವರ್ಬ್ ಇಂದ ಬಂದ್ರೆ ಪ್ರೆಸೆಂಟ್ ನಲ್ಲಿ ಮೇನ್ ವರ್ಬ್ ಇಂದ ನೆಗೆಟಿವ್ ಮೀನಿಂಗ್ ಇದ್ರೆ ಅದನ್ನ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್. ಕೇವಲ ನಾವು ಇಂಗ್ಲಿಷ್ ವಾಕ್ಯಗಳನ್ನ ಅವರು ಬಳಸಿದಂತ ಹೆಲ್ಪಿಂಗ್ ವರ್ಬ್ ನಾಟ್ ಇದ್ರೆ ಅವು ಎರಡು ತಗೊಂಡು ಕನ್ನಡವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಆಮ್ ನಾಟ್ ಇಲ್ಲ, ಆರ್ ನಾಟ್ ಇಲ್ಲ, ಈಸ್ ನಾಟ್ ಇಲ್ಲ. ನೋಡಿ, ಡು ನಾಟ್ ರೈಟ್ ಬರೆಯುವುದಿಲ್ಲ, ಡು ನಾಟ್ ರೈಟ್ ಬರೆಯುವುದಿಲ್ಲ, ಡಸ್ ನಾಟ್ ರೈಟ್ ಬರೆಯುವುದಿಲ್ಲ, ಆಮ್ ನಾಟ್ ರೈಟಿಂಗ್ ಬರಿತಾ ಇಲ್ಲ, ಆಮ್ ಆರ್ ನಾಟ್ ರೈಟಿಂಗ್ ಬರಿತಾ ಇಲ್ಲ, ಈಸ್ ನಾಟ್ ರೈಟಿಂಗ್ ಬರಿತಾ ಇಲ್ಲ, ಹ್ಯಾವ್ ನಾಟ್ ರಿಟನ್ ಬರೆದಿಲ್ಲ, ಹ್ಯಾವ್ ನಾಟ್ ರಿಟನ್ ಬರೆದಿಲ್ಲ, ಹ್ಯಾಸ್ ನಾಟ್ ರಿಟನ್ ಬರೆದಿಲ್ಲ, ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಬರೆಯುತ್ತಲೇ ಇಲ್ಲ, ಬರೆಯುತ್ತಲಿಲ್ಲ, ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಬರೆಯುತ್ತಲಿಲ್ಲ, ಹ್ಯಾಸ್ ನಾಟ್ ಬೀನ್ ರೈಟಿಂಗ್ ಬರೆಯುತ್ತಲಿಲ್ಲ. ಈ ರೀತಿ ಕನ್ನಡ ವಾಕ್ಯದಲ್ಲಿನ ನೆಗೆಟಿವ್ ರೂಪಗಳನ್ನ ನಾಟ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿಟ್ಟು ನಾವು ಇಂಗ್ಲಿಷ್ ವಾಕ್ಯಗಳನ್ನ ರಚಿಸಬಹುದು. ಕೇವಲ ಕನ್ನಡ ವಾಕ್ಯ ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ನಮ್ಮ ಮನಸ್ಸಿನಲ್ಲಿ ಅದರ ವರ್ಬ್ ಯಾವುದು, ಅದು ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ನೋಡ್ಕೊಳ್ಬೇಕು. ಮೇನ್ ವರ್ಬ್ ಇದ್ರೆ ಸಬ್ಜೆಕ್ಟ್ ಯಾವುದು, ಆ ನಂತರ ಆಬ್ಜೆಕ್ಟ್ ಯಾವ್ದು ನೋಡ್ಕೊಂಡು ಅದನ್ನ ನೆಗೆಟಿವ್ ರೂಪದಿಂದ ಇಂಗ್ಲಿಷ್ ನಲ್ಲಿ ವಾಕ್ಯನ ರಚಿಸಬಹುದು. ಇಷ್ಟು ಹೇಳ್ತಾ ಇನ್ನೂ ಕೆಲವು ನೇರವಾದಂತ ಶಾರ್ಟ್ ಕಟ್ ಮೆಥಡ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಈಗ ಇನ್ನೊಂದು ಸ್ವಲ್ಪ ವಿವರವಾಗಿ ನಾವು ಶಬ್ದಗಳನ್ನ ಗಮನಿಸಿದಾಗ ಮತ್ತೆ ಹೊಸ ವಿಷಯಗಳು ತಮ್ಮ ಗಮನಕ್ಕೆ ಬರ್ತಾ ನೋಡೋಣ. ಇಂಗ್ಲಿಷ್ ವಾಕ್ಯಗಳನ್ನು ಓದ್ತಾ ಇದ್ರೆ ಆ ಇಂಗ್ಲಿಷ್ ವಾಕ್ಯದಲ್ಲಿನ ಪ್ರತಿಯೊಂದು ವಾಕ್ಯದಲ್ಲಿನ ನಾಟ್ ಏನಾದ್ರೂ ಬಳಕೆಯಾಗಿದ್ರೆ ಅದನ್ನ ಅದರ ಪಕ್ಕದಲ್ಲಿರುವಂತಹ ಹೆಲ್ಪಿಂಗ್ ವರ್ಬ್ ಮತ್ತು ಅದರ ಮುಂದಿರುವಂತಹ ಮೇನ್ ವರ್ಬ್ ಅಥವಾ ನೌನ್ ಜೊತೆ ಕೂಡಿಸ್ಕೊಂಡ್ರೆ ಇಡೀ ವಾಕ್ಯವನ್ನ ಸರಿಯಾಗಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಉದಾಹರಣೆಯಾಗಿ ತಗೊಳ್ಳೋದಾದ್ರೆ ಆಮ್ ನಾಟ್ ಇದೆ, ಅದರ ಹಿಂದಿನ ವಾಕ್ಯ ನಂತರದ ಪದ ನೋಡ್ಕೊಂಡ್ಬಿಟ್ರೆ ಅಲ್ಲಿ ಐ ಆಮ್ ನಾಟ್ ಹಿಯರ್, ಆಮ್ ನಾಟ್ ಇಲ್ಲ, ನಾನು ಹಿಯರ್ ಇಲ್ಲಿ, ನಾನು ಇಲ್ಲಿ ಇಲ್ಲ. ಶಿ ಈಸ್ ನಾಟ್ ಇನ್ ದ ಕ್ಲಾಸ್, ಈಸ್ ನಾಟ್ ಸ್ಪಷ್ಟ ಆಯ್ತು, ಇಲ್ಲ. ಶಿ ಅವಳು, ಅವಳು ಇಲ್ಲ, ವರ್ಗದಲ್ಲಿ ಇಲ್ಲ, ಶಿ ಈಸ್ ನಾಟ್. ಯಾವುದೇ ಇಂಗ್ಲಿಷ್ ವಾಕ್ಯ ಇರಲಿ, ಹೆಲ್ಪಿಂಗ್ ವರ್ಬ್ ನಾಟ್ ಇತ್ತಂದ್ರೆ ಆ ಹೆಲ್ಪಿಂಗ್ ವರ್ಬ್ ನಾಟ್ ಅಲ್ಲಿ ಮುಂದೆ ಕ್ರಿಯೆ ಇತ್ತಂದ್ರೆ ಆ ಕ್ರಿಯೆ ಜೊತೆ ಆ ಶಬ್ದವನ್ನು ಕೂಡಿಸ್ಕೊಂಡ್ಬಿಟ್ರೆ ಇಡಿಯಾಗಿ ವಾಕ್ಯದ ಅರ್ಥ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಪ್ರತಿಯೊಂದು ವಾಕ್ಯ, ಅದು ಇಂಗ್ಲಿಷ್ ಇರಲಿ ಕನ್ನಡ ಇರಲಿ, ಅರ್ಥ ನಿಂತಿರೋದೇ ವರ್ಬ್ನಿಂದ. ಯಾಕೆಂದ್ರೆ ವರ್ಬ್ ಪ್ರತಿ ವಾಕ್ಯದ ಮಹತ್ವವಾದಂತ ಭಾಗ ಮತ್ತು ವಾಕ್ಯವನ್ನು ಪೂರ್ಣಗೊಳಿಸುವಂತ ಪದ. ಈಗ ನೋಡಿ, ಅವನು ಶಿಕ್ಷಕ, ವಾಕ್ಯ ಪೂರ್ಣ ಆಗಿಲ್ಲ, ಅವನು ಶಿಕ್ಷಕ ಇಲ್ಲ. ಈ ರೀತಿ ಆ ವರ್ಬ್ ಹೆಲ್ಪಿಂಗ್ ವರ್ಬ್ ದಿಂದ ಬರಲಿ, ಮೇನ್ ವರ್ಬ್ ರೂಪದಲ್ಲ ಬರಲಿ, ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸಲಿಕ್ಕೆ ಬರುತ್ತೆ. ಆದ್ರಿಂದ ಅದು ಮುಖ್ಯವಾದ ಭಾಗ. ನೋಡಿ, ಐ ಆಮ್ ನಾಟ್ ಇಲ್ಲ, ಏನಿಲ್ಲ, ನಾನು ಶಿಕ್ಷಕ ಇಲ್ಲ, ನಾನು ವಿದ್ಯಾರ್ಥಿ ಇಲ್ಲ, ನಾನು ಒಳ್ಳೆಯವನಿಲ್ಲ, ನಾನು ಬಾಗಲಕೋಟೆಯಲ್ಲಿ ಇಲ್ಲ, ನಾನು ಬೆಂಗಳೂರಿನಲ್ಲಿ ಇಲ್ಲ, ಇಲ್ಲ ಇಲ್ಲ ಬೇಕಾಗಿದ್ದು ಹೆಲ್ಪಿಂಗ್ ವರ್ಬ್ ನಾಟ್. ಆಮ್ ನಾಟ್ ಇಲ್ಲ, ಆರ್ ನಾಟ್ ಇಲ್ಲ, ಈಸ್ ನಾಟ್ ಇಲ್ಲ. ಒಂದು ವಿಶೇಷ ಅಂಶವನ್ನು ತಾವು ಗಮನಿಸಿರಬಹುದು, ನೆಗೆಟಿವ್ ವಾಕ್ಯದಲ್ಲಿ ಸಬ್ಜೆಕ್ಟ್ ಸಿಂಗುಲರ್ ಇದ್ರೂ ಇಲ್ಲ, ಪ್ಲೂರಲ್ ಇದ್ರೂ ಇಲ್ಲ. ನೋಡ್ರಿ, ಐ ಆಮ್ ನಾಟ್, ನಾನು ಇಲ್ಲ, ಸಿಂಗುಲರ್. ಯು ಆರ್ ನಾಟ್, ನೀನು ಇಲ್ಲ. ನೋಡ್ರಿ, ಇಲ್ಲ ಇಲ್ಲ ಇಲ್ಲ, ಆದ್ರೆ ನಿರ್ಧಾರ ಆಗೋದು ಸಬ್ಜೆಕ್ಟ್. ಸಬ್ಜೆಕ್ಟ್ ಸಿಂಗುಲರ್ ಪ್ಲೂರಲ್ ನೋಡ್ತಾ ಇರಬೇಕು. ಸಬ್ಜೆಕ್ಟ್ ನಾವು ಹೆಲ್ಪಿಂಗ್ ವರ್ಬ್ ಡಿಸೈಡ್ ಆಗ್ತದೆ. ಅವನು ಇಲ್ಲ, ಅವನು ಸಿಂಗುಲರ್ ಈಸ್, ಹಿ ಈಸ್ ನಾಟ್ ಕೈಂಡ್, ಅವನು ದಯಾಳು ಇಲ್ಲ. ಅವನು ಪ್ಲೂರಲ್ ಇದ್ರೆ ನೀನು ಒಳ್ಳೆಯವನಲ್ಲ, ನೀನು, ಅವಾಗ ಹೆಲ್ಪಿಂಗ್ ವರ್ಬ್ ಆರ್ ನಾಟ್. ಆದ್ರಿಂದ ನೆಗೆಟಿವ್ ವಾಕ್ಯಗಳನ್ನು ಪದಗಳನ್ನು ನೋಡಿದ್ರೆ ಅದು ಸಬ್ಜೆಕ್ಟ್ ಸಿಂಗುಲರ್ ಪ್ಲೂರಲ್ ಅಥವಾ ಸಬ್ಜೆಕ್ಟ್ ಮ್ಯಾಸ್ಕ್ಯುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್, ನ್ಯೂಟ್ರಲ್ ಜೆಂಡರ್ ಅಂತ ಗೊತ್ತಾಗಲ್ಲ. ಆದ್ರೆ ನಾವು ಇಡೀ ವಾಕ್ಯವನ್ನು ಗಮನಿಸಿದಾಗ ಆ ನೆಗೆಟಿವ್ ಸಬ್ಜೆಕ್ಟ್ ನೋಡ್ಕೊಳ್ಳೋದು, ಆ ಸಬ್ಜೆಕ್ಟ್ ಅನ್ನು ನೋಡಿ ಹೆಲ್ಪಿಂಗ್ ವರ್ಬ್ ಅನ್ನು ಹಾಕೊಳ್ಳೋದು. ಇಲ್ಲಿ ಇರೋದೇ 3 ಹೆಲ್ಪಿಂಗ್ ವರ್ಬ್: ಆಮ್, ಆರ್, ಈ ಸ್ಥಿತಿಯನ್ನು ಹೇಳಲಿಕ್ಕೆ, ಸದ್ಯದ ಸ್ಥಿತಿಯನ್ನು ಹೇಳಲಿಕ್ಕೆ. ಈಗ ನೋಡೋಣ, ಡು ನಾಟ್ ರೈಟ್ ಬರೆಯುವುದಿಲ್ಲ, ಡು ನಾಟ್ ರೈಟ್ ಬರೆಯುವುದಿಲ್ಲ, ಡಸ್ ನಾಟ್ ರೈಟ್ ಬರೆಯುವುದಿಲ್ಲ. ಇಲ್ಲಿ ಕನ್ನಡ ನೋಡ್ರೆ ಬರೆಯುವುದಿಲ್ಲ, 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 ವ್ಯತ್ಯಾಸ ಏನೂ ಇಲ್ಲ.
ಆದ್ರೆ ವ್ಯತ್ಯಾಸ ಆಗೋದು ನಮ್ಮ ಇಡೀ ಕನ್ನಡ ವಾಕ್ಯದಲ್ಲಿನ ಸಬ್ಜೆಕ್ಟ್ ನೋಡಿದಾಗ, ಇಂಗ್ಲಿಷ್ ನಲ್ಲಿನ ಸಬ್ಜೆಕ್ಟ್ ನೋಡಿದಾಗ, ಐ ಡು ನಾಟ್ ನಾನು ಬರೆಯುವುದಿಲ್ಲ, ಯು ಡು ನಾಟ್ ರೈಟ್ ನೀನು ಬರೆಯುವುದಿಲ್ಲ, ಶಿ ಡಸ್ ನಾಟ್ ರೈಟ್ ಅವಳು ಬರೆಯುವುದಿಲ್ಲ. ಆದ್ರಿಂದ ಯಾವ ಕ್ರಿಯಾ ನಾವು ಯಾವ ಟೆನ್ಸ್ ಬಳಸ್ತಿರ್ತೀವೋ ಆ ಟೆನ್ಸಿನಲ್ಲಿನ ಹೆಲ್ಪಿಂಗ್ ವರ್ಬ್ ನಿರ್ಧಾರ ಆಗುವುದು ಸಬ್ಜೆಕ್ಟಿಗೆ ಅನುಗುಣವಾಗಿ. ನೋಡ್ರಿ, ಇದು ಇಲ್ಲ ಇದು ಇಲ್ಲ, ಇಲ್ಲೇ ಇದು ಕ್ರಿಯೆ ಇಲ್ಲ ಸ್ಥಿತಿ, ಇಲ್ಲಿ ಕ್ರಿಯೆ ಇದೆ ಬರೆಯುವುದಿಲ್ಲ, ಬರೆಯುವ ಕ್ರಿಯೆ ಇಲ್ಲ, ಬರೆಯುವ ಕ್ರಿಯೆ ಇಲ್ಲ, ಬರೆಯುವ ಕ್ರಿಯೆ ಇಲ್ಲ, ಹೋಗುವ ಕ್ರಿಯೆ ಇಲ್ಲ, ಡು ನಾಟ್ ಗೋ, ಡು ನಾಟ್ ಕಮ್, ಡು ನಾಟ್ ಹೆಲ್ಪ್ ಇಲ್ಲ. ಅದೇ ಇಲ್ಲ ಅನ್ನೋ ಪದ ಈ ರೀತಿ ಇದೆ ನೋಡ್ರಿ. ಆಮ್ ನಾಟ್ ರೈಟಿಂಗ್ ಬರಿತಾ ಇಲ್ಲ, ಆರ್ ನಾಟ್ ರೈಟಿಂಗ್ ಬರಿತಾ ಇಲ್ಲ, ಈಸ್ ನಾಟ್ ರೈಟಿಂಗ್ ಬರೆಯುತ್ತಿಲ್ಲ, 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 ಬರೆಯುತ್ತಿಲ್ಲ. ಅಂದ್ರೆ ನೆಗೆಟಿವ್ ನಲ್ಲಿ ಇಲ್ಲ ಬಂದಾಗ ಸಬ್ಜೆಕ್ಟ್ ಸಿಂಗಲ್ ಪ್ಲೂರಲ್ ಮ್ಯಾಸ್ಕ್ಯುಲಿನ್ ಜೆಂಡರ್ ಫೆಮಿನಿನ್ ಜೆಂಡರ್ ಗೊತ್ತಾಗೋದಿಲ್ಲ. ಆದ್ರೆ ಗೊತ್ತು ಮಾಡ್ಕೊಳ್ಳೋದು ನಾವು ಸಬ್ಜೆಕ್ಟ್ ಅನ್ನು ನೋಡಿದ ಮೇಲೆ ಆ ಸಬ್ಜೆಕ್ಟ್ ಹೋಗಿ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಿದ್ರೆ ಮುಗಿತು. ಮುಂದೆ ನೋಡೋಣ. ಹ್ಯಾವ್ ನಾಟ್ ರಿಟರ್ನ್ ಬರೆದಿಲ್ಲ, ಹ್ಯಾವ್ ನಾಟ್ ರಿಟರ್ನ್ ಬರೆದಿಲ್ಲ, ಹ್ಯಾಸ್ ನಾಟ್ ರಿಟರ್ನ್ ಬರೆದಿಲ್ಲ. ಬರೆದು ಇಲ್ಲ ಪರ್ಫೆಕ್ಟ್ ನೆಗೆಟಿವ್ ವಾಕ್ಯ. ಈ ನೆಗೆಟಿವ್ ವಾಕ್ಯ ಇಲ್ಲ ಹೆಂಗಿಲ್ಲ, ಬರೆಯುವ ಕ್ರಿಯೆ ಇಲ್ಲ, ಅದು ಪೂರ್ಣ ಆಗಿಲ್ಲ, ಬರೆದು ಇಲ್ಲ, ಹ್ಯಾವ್ ನಾಟ್ ರಿಟರ್ನ್. ಹೋಗಿಲ್ಲ, ಹ್ಯಾವ್ ನಾಟ್ ಗಾನ್. ಅವಳು ಹೋಗಿಲ್ಲ, ಹ್ಯಾಸ್ ನಾಟ್ ಗಾನ್. ಅವನು ಹೋಗಿಲ್ಲ, ಹ್ಯಾಸ್ ನಾಟ್ ಗಾನ್. ಹಾಗೆ ಮುಂದೋದು ಪರ್ಫೆಕ್ಟ್ ನಲ್ಲಿ ಪರ್ಫೆಕ್ಟ್ ಟೆನ್ಸ್. ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಬರೆಯುತ್ತಲೇ ಇಲ್ಲ, ಬರೆಯುತ್ತಲಿಲ್ಲ. ನಾನು 2 ವರ್ಷಗಳಿಂದ ಕವನವನ್ನು ಬರೆಯುತ್ತಲಿಲ್ಲ, ಬರೆಯುತ್ತಲಿಲ್ಲ ಪರ್ಫೆಕ್ಟ್ ಟೆನ್ಸ್. ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಬರೆಯುತ್ತಲಿಲ್ಲ, ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಬರೆಯುತ್ತಲಿಲ್ಲ, ಹ್ಯಾಸ್ ನಾಟ್ ಬೀನ್ ರೈಟಿಂಗ್ ಬರೆಯುತ್ತಲಿಲ್ಲ. ಅದಕ್ಕೆ ಪದೇ ಪದೇ ಈ ಅಂಶವನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು. ನಮ್ಮ ಕನ್ನಡ ವಾಕ್ಯಗಳಲ್ಲಿ ನೆಗೆಟಿವ್ ಪದಗಳು ಬಂದ್ರೆ ಆ ಪದ ಸ್ಥಿತಿಯನ್ನು ಹೇಳಿದ್ರೆ ಪ್ರೆಸೆನ್ಸ್, ಕ್ರಿಯೆ ಏನ ಹೇಳಿದ್ರೆ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್. ಆ ಸಿಂಪಲ್ ನಲ್ಲಿ ಬರುವಂತ ಹೆಲ್ಪಿಂಗ್ ವರ್ಬ್ ನಾಟ್, ಮೇನ್ ವರ್ಬ್ ಬಿಟ್ರೆ ಮುಗಿದು. ಕಂಟಿನ್ಯೂಸ್ ಬಂದಿದ್ರೆ ಹೆಲ್ಪಿಂಗ್ ವರ್ಬ್ ನಾಟ್, ಮೇನ್ ವರ್ಬ್ ಐ. ಪರ್ಫೆಕ್ಟ್ ನಲ್ಲಿ ಬಂದಿದ್ರೆ ಹೆಲ್ಪಿಂಗ್ ವರ್ಬ್ ನಾಟ್, ಮೇನ್ ವರ್ಬ್ ಪಿ ಫಾರ್ಮ್. ಆನಂತರ ಪರ್ಫೆಕ್ಟ್ ಕಂಟಿನ್ಯೂಸ್ ಬಂದ್ರೆ ಹೆಲ್ಪಿಂಗ್ ವರ್ಬ್ ನಾಟ್, ಬೀನ್, ಮೇನ್ ವರ್ಬ್ ಐ. ಈ ರೀತಿ ನಿಮ್ಮ ಯಾವುದೇ ಕನ್ನಡ ವಾಕ್ಯ ನೆಗೆಟಿವ್ ಪದವನ್ನ ಅಂದ್ರೆ ನೆಗೆಟಿವ್ ವರ್ಬ್ ಅನ್ನ ಹೊಂದಿದ್ರೆ ಆ ವರ್ಬ್ ಸ್ಥಿತಿಯನ್ನು ಹೇಳಿದ್ರೆ ಪ್ರೆಸೆಂಟ್, ಕ್ರಿಯೆಯನ್ನು ಹೇಳಿದ್ರೆ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್. ನಾಟ್ ಬಳಸ್ಕೊಂಡು ಇಂಗ್ಲಿಷ್ ವಾಕ್ಯ ಮಾಡಲೇಬೇಕು. ಆ ನಾಟ್ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲೇ ಬರಬೇಕು. ಆ ಹೆಲ್ಪಿಂಗ್ ವರ್ಬ್ ನೀವು ಬಳಸಿದಂತ ಕ್ರಿಯಾಪದದ ಟೆನ್ಸಿಗೆ ಅನುಗುಣವಾಗಿ. ಆದ್ರಿಂದ ಈ ಯಾವುದೇ ಕನ್ನಡ ವಾಕ್ಯವನ್ನು ನಾವು ಸರಳವಾಗಿ ಈ ಬರೀ ನೆಗೆಟಿವ್ ಪದಗಳ ಇದ್ರೆ ಈ ರೀತಿ ನಾವು ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಬಹುದು. ಆದ್ರಿಂದ ಈ ವಿಡಿಯೋ ತಮಗೆ ಸಾಕಷ್ಟು ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಾವು ರಚಿಸಬಹುದಾದಂತ ಅಥವಾ ರಚಿಸಿರುವಂತ ನೆಗೆಟಿವ್ ಕನ್ನಡ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಮಾಡಬಹುದು, ಅನುವಾದ ಮಾಡಬಹುದು, ರಚನೆ ಮಾಡಬಹುದು ಅಂತ ಚರ್ಚೆ ಮಾಡಿದ್ವಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ಬೇರೆ ಬೇರೆ ವಿಷಯಗಳನ್ನ ಮನದಟ್ಟು ಮಾಡ್ತಾರೆ. ಈಗ ನಾನು ಹೇಳುವಾಗ ನಿಮಗೆ ತಿಳಿಯುತ್ತೂ ಅನಿಸ್ಬಹುದು, ಇದು ಬಹಳ ಸುಲಭ ಇದೆ ಅನಿಸ್ಬಹುದು. ಈ ರೀತಿ ಕನ್ನಡ ವಾಕ್ಯಗಳು ಇಂಗ್ಲಿಷ್ನಿಂದ ಕನ್ನಡದಲ್ಲಿ ನಾವು ಅನುವಾದ ಮಾಡ್ಕೊಳ್ಬಹುದು ಅನಿಸ್ಬಹುದು. ಆದ್ರೆ ನಾನು ಈಗಾಗಲೇ ಉದಾಹರಣೆ ಕೊಟ್ಟಂತ ಕನ್ನಡ ವಾಕ್ಯಗಳನ್ನ ಪೂರ್ಣ ರೂಪದಲ್ಲಿ ನೆಗೆಟಿವ್ ವಾಕ್ಯದಲ್ಲಿ ಬರೆದು ಆ ಟೆನ್ಸ್ ನಿರ್ಧಾರ ಮಾಡಿಕೊಂಡು ಟೆನ್ಸಿನ ಅಡಿಯಲ್ಲಿ ಇಂಗ್ಲಿಷ್ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ ವಾಕ್ಯಗಳನ್ನ ಬರೆದು ನೋಡಿ, ತಾಳೆ ನೋಡಿ ಅದನ್ನು ನೀವು ಗಟ್ಟಿ ಮಾಡ್ಕೊಳ್ಬೇಕು. ಆದ್ರಿಂದ ಇಷ್ಟು ಸರಳವಾಗಿ ತಿಳಿದಿರಬಹುದು ಅನ್ನೋ ವಿಷಯಗಳು ನೀವು ಬರೆಯುವಾಗಲೇ ತಪ್ಪುಗಳಾಗಿದೆಯೋ ಸರಿಯಾಗಿದೆಯೋ ಅನ್ನೋದು ಗಮನಕ್ಕೆ ಬರುತ್ತೆ. ಆದ್ರಿಂದ ಬಾರಿ ಬಾರಿ ಈ ವಿಡಿಯೋ ನೋಡ್ತಾ ನಿಮ್ಮ ಸ್ವಂತ ಕನ್ನಡ ವಾಕ್ಯಗಳನ್ನ ಬರೆದು ನೆಗೆಟಿವ್ ವಾಕ್ಯಗಳನ್ನ ನೆಗೆಟಿವ್ ಫಾರ್ಮುಲಾ ಪ್ರಕಾರ ವಾಕ್ಯಗಳನ್ನ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಈ ಪ್ರಯತ್ನ ಮಾಡುವಾಗ ನಿಮಗೆ ನಾವು ಸಂಶಯಗಳು ಕಾಡಿದ್ರೆ ನಮ್ಮ ಕಮೆಂಟ್ ನಲ್ಲಿ ನೀವು ತಿಳಿಸಬಹುದು, ನಾವು ನಿಮಗೆ ಉತ್ತರ ಕೊಡ್ತೀವಿ. ಈ ರೀತಿ ನಮಗೆ ಈ ಬಾಗಲಕೋಟೆಯಲ್ಲಿ ವಿನಾಯಕ ನಗರದಲ್ಲಿರುವಂತಹ ಬಾಗಲಕೋಟೆಯಲ್ಲಿ ಆಫ್ಲೈನ್ ಕ್ಲಾಸ್ ಮತ್ತು ಆನ್ಲೈನ್ ಕ್ಲಾಸ್ ಪ್ರಾರಂಭ ಆಗಿದೆ. ಯಾರಿಗೆ ಆಫ್ಲೈನ್ ಕ್ಲಾಸ್ ಬೇಕೋ ಅವರು ಬಾಗಲಕೋಟೆಯಲ್ಲಿ ವರ್ಗಗಳನ್ನು ತಗೊಳ್ಬಹುದು. ಡಿಸೆಂಬರ್ 1ರಿಂದ ಹೊಸ ಬ್ಯಾಚ್ ಪ್ರಾರಂಭ ಮಾಡಿದ್ವಿ. ಆದ್ರಿಂದ ನಮ್ಮ ವಿಡಿಯೋಗಳ ಜೊತೆಗೆ ನಿಮಗೆ ಆಫ್ಲೈನ್ ಕ್ಲಾಸ್ ಕೂಡ ಬಹಳ ಸಹಾಯ ಮಾಡುತ್ತೆ ಇಂಗ್ಲಿಷ್ ಕಲಿಯಲಿಕ್ಕೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅದನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತಿನವರೆಗೆ ನಮ್ಮ ವಿಡಿಯೋವನ್ನು ಕೇಳಿದ್ದಕ್ಕಾಗಿ, ನೋಡಿದ್ದಕ್ಕಾಗಿ, ನಮಗೆ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದ.